ಅದು ಶಿವಮೊಗ್ಗ ತುಮಕೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ ಸಾರ್ವಜನಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಾಗಿದೆ. ಹೈವೇ ರಸ್ತೆ ಕುಸಿದು ದೊಡ್ಡ ದುರಂತ ಜಸ್ಟ್ ಮಿಸ್ ಆಗಿದೆ. ಸರ್ಕಾರಗಳ ಕಾಮಗಾರಿಗಳು ಎಷ್ಟೊಂದು ಅವೈಜ್ಞಾನಿಕವಾಗಿ ಮತ್ತು ಎಷ್ಟೊಂದು ನಿರ್ಲಕ್ಷ್ಯದ ಮಾಡಲಿಕ್ಕೆ ಕಾಣುತ್ತಂದರೆ ಒಂದು ಪ್ರತ್ಯಕ್ಷ ಉದಾಹರಣೆ ಅಂದರೆ ನಾವೀಗ ಭದ್ರಾವತಿ ಮತ್ತು ಶಿವಮೊಗ್ಗ ಮತ್ತು ಮಾಚನಹಳ್ಳಿ ಈ ಮಾಚನಹಳ್ಳಿ ಪಕ್ಕದಲ್ಲಿರುವಂಥ ಕುವೆಂಪು ಗ್ರಾಮ ಇದೆ. ಈ ಕುವೆಂಪು ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದೆ. ಶಿವಮೊಗ್ಗದಿಂದ ತುಮಕೂರುವರೆಗೆ ಚತುಷ್ಪಥ ರಸ್ತೆ ಆಗ್ತಾ ಇದೆ, ಹೈವೇ ಕಾಮಗಾರಿ ಆಗ್ತಾಯಿದೆ. ಆ ಹೈವೇ ಕಾಮಗಾರಿ ಒಂದು ರೀತಿ ಅವತಾರ ನೋಡ್ಬೋದು ಯಾವ ರೀತಿ ಅಂತೇಳಿ. ಈ ಹೈವೇ ಕಾಮಗಾರಿ ಕೆಳಗಡೆ ನೋಡ್ಬೋದು ಎಷ್ಟೊಂದು ಆಳವಾಗಿದೆ. 35ರಿಂದ 40 ಅಡಿ ಕೆಳಗಡೆ ಇದೆ. ಅದರ ಜೊತೆಗೆ ರಸ್ತೆ ಹಂತವಾಗಿ ಕುಸಿತಾ ಇದೆ. ಇದೇ ರಸ್ತೆ ಅಪಾಯದಲ್ಲಿ ಕೂಡ ಎಲ್ಲರೂ ಕೂಡ ಬೈಕಲ್ಲಿ ಓಡಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಿವಮೊಗ್ಗ ತುಮಕೂರು ನಡುವಿನ ನ್ಯಾಷನಲ್ ಹೈವೇಯ ಮಾಚೇನಹಳ್ಳಿ ಕೈಗಾರಿಕಾ ಪ್ರದೇಶದ ದೃಶ್ಯ. ಕಳೆದ 5 ವರ್ಷಗಳಿಂದ ಈ ಚತುಷ್ಪಥ ರಸ್ತೆಯ ಕೆಲಸ ನಡೀತಾನೇ ಇದೆ. ಆಮೆಗತಿಯ ಅವೈಜ್ಞಾನಿಕ ಕಾಮಗಾರಿಗೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಅತ್ತ ಹೈವೇಯೂ ಇಲ್ಲ, ಇತ್ತ ಸರ್ವಿಸ್ ರಸ್ತೆಯೂ ಇಲ್ಲದೆ ಗ್ರಾಮಸ್ಥರಂತೂ ಹೈರಾಣಾಗಿದ್ದಾರೆ. ಸಿಂಗಲ್ ರಸ್ತೆಯಲ್ಲಿ ದ್ವಿಮುಖವಾಗಿ ವಾಹನಗಳು ಸಂಚರಿಸುತ್ತಿರೋದ್ರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆಯೂ ಹೆಚ್ಚಾಗಿದೆ. ಮತ್ತೊಂದು ಕಡೆ ಕಿರಿದಾದ ಹೈವೇ ರಸ್ತೆ ಕುಸಿತವಾಗಿದೆ. ಅವಘಡದಲ್ಲಿ ಸಿಲುಕಿಕೊಂಡಿದ್ದ ಕಾರೊಂದು 30ರಿಂದ 40 ಅಡಿ ಆಳಕ್ಕೆ ಬೀಳೋದ್ರಿಂದ ಜಸ್ಟ್ ಮಿಸ್ ಆಗಿದೆ. ಹೈವೇ ಅವರಿಗೆ ಫೋನ್ ಮಾಡಿ ಕರೆದ್ರೂ ಸರಿಯಾಗಿ ಬರ್ತಾ ಇಲ್ಲ. ಇಲ್ಲಿ ಇದು ತುಂಬಾ ದಿವಸದಿಂದಲೇ ತೆರವು ಮಾಡಿ ಇದನ್ನ ರಸ್ತೆನ ರೆಡಿ ಮಾಡ್ಬೋದಿತ್ತು. ಬಂದಾಗ ಇಲ್ಲಿ ಅಡ್ಡ ಹಾಕಿದ್ರು, ಒಂದೇ ಕಡೆ ಸರ್ವಿಸ್ ಕೊಟ್ಟಿದ್ರು, ಅಲ್ಲಿ ಬಿದ್ದೋಯ್ತು. ಒಂದು ಕಡೆ ಕಸ್ಕೊಂಬಿದ್ದು ಅಲ್ಲಿ ಒಬ್ಬ ಸತ್ತು ಹೋಗ್ಬಿಟ್ಟ. ಅವ್ರಿಗೆ ಯಾವುದೇ ಪರಿಹಾರನೂ ಇಲ್ಲ. ಪಾಪ ಅವ್ರ ಪಾಡ್ಗೆ ಅವ್ರು ಹೋದ್ರು. ಈಗ ಇಲ್ಲಿ ಮತ್ತೆ ಕುಸಿದಾಗಿ ಬಿರುಕು ಬಿಟ್ಬಿಟ್ಟಿದೆ. ಪ್ರತಿದಿನ ಬೈಕಲ್ಲಿ ಓಡಾಡ್ರು ಒಬ್ರು ಇಬ್ಬರು ಬೀಳ್ತಾನೆ ಇರ್ತಾರೆ, ಅಲ್ಲಲ್ಲೇ ಹೊಡ್ಕೋತಾ ಇರ್ತಾರೆ. ಮತ್ತು ಈ ಧೂಳಿಂದ ನಮಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಟಿವಿ9ನ ಕ್ಯಾಮೆರಾ ಕಾಣ್ತಿದ್ದಂತೆ ಗುತ್ತಿಗೆದಾರರು ಅಲರ್ಟ್ ಆಗಿದ್ದಾರೆ. ರಸ್ತೆ ಕುಸಿತ ಜಾಗದಲ್ಲಿ ಕಾಟಾಚಾರಕ್ಕೆ ಜೆಸಿಬಿಯಿಂದ ಒಂದಷ್ಟು ಮಣ್ಣು ಹಾಕಿ ಕೈ ತೊಳೆದುಕೊಳ್ಳಲು ಮುಂದಾಗಿದ್ರು. ರಸ್ತೆಯ ಮತ್ತೊಂದು ಬದಿಯಲ್ಲಿರುವ ಕುವೆಂಪು ನಗರದ ನಿವಾಸಿಗಳ ಗೋಳಂತೂ ಕೇಳೋರೇಗಿಲ್ಲದಂತಾಗಿದೆ. ಮೊದಲಿದ್ದ ರಸ್ತೆ ಹೈವೇ ಕಾಮಗಾರಿ ನುಂಗಿ ಹಾಕಿದೆ. ಹೀಗಾಗಿ ಸುಮಾರು 150 ಕುಟುಂಬಗಳು 2 ಅಡಿ ರಸ್ತೆಯಲ್ಲೇ ಓಡಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. 3 ತಿಂಗಳಾಯ್ತು ಈ ರಸ್ತೆ ಕುಸ್ತಿ. 2 ಅಡಿ ಗ್ಯಾಪ್ ಉಳ್ಕೊಂಡಿದೆ. ಅದರಲ್ಲೇ ವೆಹಿಕಲ್ಸ್ಗಳನ್ನ ಓಡಾಡಕ್ಕೆ ಬಿಟ್ಟಿದ್ದಾರೆ. ಏನಾದರೂ ಇವಾಗ 2 ಅಡಿ ರಸ್ತೆ ಕುಸಿದ್ರೆ ಮುಗೀತು. ಯಾವ ವೆಹಿಕಲ್ಸ್ಗಳು ಹೋಗುತ್ತೋ ಏನಾಗುತ್ತೋ ಗೊತ್ತಾಗಲ್ಲ. ಮತ್ತು ಗರ್ಭಿಣಿಯರಿಗಾಗಲಿ, ಬಾಣಂತಿಯರಿಗಾಗಲಿ, ವಯೋವೃದ್ಧರಿಗಾಗಲಿ ಇಲ್ಲಿ ಯಾವ ಆಂಬುಲೆನ್ಸು ಬರಲ್ಲ. ಇಲ್ಲಿಂದ ಜೋಲಿ ಕಟ್ಕೊಂಡು ಅವ್ರನ್ನ 70-80 kg ಇರೋಂಥವ್ರನ್ನ ಅಲ್ಲಿಗೆ ಎತ್ಕೊಂಡು ಹೋಗ್ತೀವಿ ರೋಡಿಗೆ. ದೊಡ್ಡ ದುರಂತ ಸಂಭವಿಸುವ ಮೊದಲು ಹೈವೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಚ್ಚೆತ್ತುಕೊಳ್ಳಬೇಕಿದೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.